ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿ ಹರ್ಷರಾಜ್ ಹುಣಸೂರು. ಇವತ್ತು ನಿಮ್ಮ HD ಹುಣಸೂರಿನಲ್ಲಿ ನಾವು ಸ್ಪೆಷಲ್ ಆಗಿರುವಂಥ ಬಿರಿಯಾನಿ ಮಾಡ್ತಿದ್ದೀವಿ. ಇದು ಮರಾಠಿ ಸ್ಟೈಲ್ ಬಿರಿಯಾನಿ ಆಗಿರುತ್ತೆ. ಇಲ್ಲಿ ಯೂಸ್ ಮಾಡುವಂಥ ಇಂಗ್ರೀಡಿಯೆಂಟ್ಸ್ಗಳು ಯಾವ್ದು ಅಂತ ನಿಮಗೆ ತೋರಿಸ್ತೀನಿ. ಫಸ್ಟ್ ಚಿಕನ್ನ ಫಸ್ಟ್ ನಾವು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀವಿ. ಆಲ್ರೆಡಿ ಚಿಕನ್ನ ಪರ್ಚೇಸ್ ಮಾಡಬೇಕಾದ್ರೆ ಅದ್ರ ಸ್ಕಿನ್ಸ್ ಏನಿದೆ ಅದನ್ನು ಬಿರಿಯಾನಿಗೆ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಏನಿದೆ ಸೂಪರ್ ಆಗಿರುತ್ತೆ. ಟೇಸ್ಟ್ ನಿಮಗೆ ವ್ಯಾಲ್ಯೂನ ತುಂಬ ಇನ್ಕ್ರೀಸ್ ಆಗಿರುತ್ತೆ. ಇದು ಸ್ಪೈಸಿಗಳು: ಪಲಾವ್ ಎಲೆ, ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಸೋಂಪು ಪುಡಿ, ಏಲಕ್ಕೆಲ್ಲ ತೊಗೋಬೇಕು. ಇದರಿಂದ ನಿಮಗೆ ಸೂಪರ್ ಆಗಿರೋಂಥ ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ನೀವು ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಅದರ ನಂತರದಲ್ಲಿ ನೀವೇನು ಮಾಡಬೇಕು ಅಂದರೆ ಈರುಳ್ಳಿ, ಟೊಮ್ಯಾಟೊ, ಅರ್ಧ ಕಟ್ ಮಾಡಿರೋ ನಿಂಬೆಹಣ್ಣು, ಪುದೀನ, ಮೆಣಸಿನ್ಕಾಯಿ ಸ್ವಲ್ಪ ಸ್ಲೈಸಿಯಾಗಿ ತೊಗೊಳ್ಳಿ, ತುಂಬ ಟೇಸ್ಟ್ ಇನ್ಕ್ರೀಸ್ ಮಾಡುತ್ತೆ ಇದಕ್ಕೋಸ್ಕರ. ನೆಕ್ಸ್ಟ್ ಮಾಮೂಲಿ ಬಿರಿಯಾನಿ ಪೌಡ್ರ್, ನೀವು ಕೊತ್ತಂಬರಿನ ಯೂಸ್ ಮಾಡಬೇಕು. ನೆಕ್ಸ್ಟ್ ನೀವು ಇಲ್ಲಿ ಬಿರಿಯಾನಿ ನೋಡೋದಾದರೆ ಬಿರಿಯಾನಿ ಮಸಾಲ ನಾವು ಇಷ್ಟನ್ನು ಯೂಸ್ ಮಾಡ್ತೀವಿ, ತುಂಬ ಟೇಸ್ಟ್ನ ಜಾಸ್ತಿ ಮಾಡುತ್ತೆ. ನೆಕ್ಸ್ಟ್ ನಿಮಗೆ ಶುಂಠಿ ಗಾರ್ಲಿಕ್ ಏನಿದೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಯೂಸ್ ಮಾಡಿ. ಅದರಿಂದ ಸ್ವಲ್ಪ ಟೈಮ್ ನಿಮ್ಗೆ ಸೇವ್ ಆಗುತ್ತೆ. ಇಲ್ಲ ನಿಮ್ಗೆ ಸ್ವಲ್ಪ ಮಾಡಬೇಕಂದ್ರೆ ಜಜ್ಜಿ ಮಾಡ್ಬೋದು, ಇದಕ್ಕಿಂತ ಇದನ್ನು ಪರವಾಗಿಲ್ಲ, ಒಳ್ಳೆ ಸ್ಮೆಲ್ನ ನಿಮ್ಗೆ ಕೊಡುತ್ತೆ. ನೆಕ್ಸ್ಟು ಅರ್ಧ ಲೋಟ ಏನಿದೆ ಅದ್ರ ಮೊಸರನ್ನ ನೀವು ಇಟ್ಕೊಂಡಿರಬೇಕು. ಇದರಿಂದ ನಿಮ್ಗೆ ಟೇಸ್ಟ್ ಏನಾಗುತ್ತೆ, ಹೇಗೆ ಅಡ್ಜಸ್ಟ್ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಇದು ಯಾವ ರೀತಿ ಮಾಡಬೇಕು ಅಂತಂದರೆ ನಾನು ಮಾಡುವಂಥ ಕಂಪ್ಲೀಟ್ ಆಗಿರುವಂಥ ಪ್ರೋಸೆಸನ್ನು ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್ ಫಾರ್ HD ಹುಣಸೂರು. ನಾವು ಅರ್ಧ kg ಚಿಕನ್ ತೊಗೊಂಡಿದ್ದೀವಿ. ನೀವು 1 kg ಅಂದರೆ ಸ್ವಲ್ಪ ಅದ್ರ ಪ್ರಮಾಣನ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದೀರ ಸಾಕಷ್ಟು. ಫಸ್ಟ್ ಮೊಸರಿನಿದೆ ಅದು ನೀಟಾಗಿ ಫಸ್ಟ್ ಕಲಿಸ್ಕೋಬೇಕು. ಇದು ಮಾಡಿದ್ರೆ ನಿಮಗೆ 2 to 3 ಮೆಂಬರ್ಸ್ ಆರಾಮಾಗಿ ತಿನ್ಬೋದು. ತುಂಬಾ ಟೇಸ್ಟ್ ಇರುತ್ತೆ. ನೀವು ಮಾಡಿದ್ಮೇಲೆ ನಿಮಗೆ ಅನಿಸುತ್ತೆ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ 2 ಸ್ಪೂನ್ ನಾವು ಉಪ್ಪು ಹಾಕೋಬೇಕು. ಅರಿಶಿನದ ಪುಡಿ ಮತ್ತು ಖಾರದ ಪುಡಿ. ಉಪ್ಪನ್ನ ರುಚಿಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಫೈನಲಲ್ಲೂ ಹಾಕೋಬೋದು. ಬಟ್ ಇವಾಗ ಹಾಕೋದ್ರಿಂದ ನಿಮ್ಗೆ ಏನಾಗುತ್ತೆ, ಟೈಮ್ ಸೇವಿಂಗ್ ಆಗಿರುತ್ತೆ. ನೀವು ಅಡುಗೆ ಮಾಡ್ಬೇಕಾದ್ರೆ ಅಡುಗೆ ಕೂಡ ಬೇಗ ಆಗುತ್ತೆ. ಇವಾಗ ಸ್ವಲ್ಪ ನಿಮಗೆ ಟೆಕ್ನಿಕ್ ಹೇಳ್ಕೊಡ್ತೀನಿ. ಇದೇ ಆ ಟೆಕ್ನಿಕ್, ಮರಾಠಿ ಸ್ಪೆಷಲ್ದು. ಕಸ್ತೂರಿ ಮೇಥಿ ಅಂತ ಹೇಳ್ತೀವಿ. ತುಂಬಾ ಘಮ್ಮ ಅಂತ ಹೇಳುತ್ತೆ. ಸ್ಮೆಲ್ಗಳು ಮಾತ್ರ ಫುಲ್ ಫ್ರೇಗ್ರೆನ್ಸ್ ಆಸಮ್ ಆಗಿರುತ್ತೆ. ನೋಡೋಕ್ಕೆ ಮಾತ್ರ ಚಿಕ್ಕ ಮೆಟೀರಿಯಲ್ ಥರ ಕಾಣಿಸುತ್ತೆ, ಯಾವುದೋ ಸೊಪ್ಪು ಥರ ಕಾಣಿಸುತ್ತೆ. ಬಟ್ ಸ್ಮೆಲ್ ಅಡುಗೆ ಮಾಡಬೇಕಾದ್ರೆ, ನೀವು ತಿನ್ನಬೇಕಾದ್ರೆ ಅದ್ಭುತವಾಗಿರುತ್ತೆ. ಸ್ಮೆಲ್ ಮಾತ್ರ ಘಮ 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 ಅಂತ ಇರುತ್ತೆ. ನೋಡಿ, ತುಂಬ ಚೆನ್ನಾಗಿ ನಾವು ಮ್ಯಾಗ್ನೇಟ್ ಮಾಡ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಮಾಡ್ಕೋಬೇಕು. ಗ್ಯಾಸ್ ಸ್ಟವ್ ಆನ್ ಮಾಡಿದ್ಮೇಲೆ ಫಸ್ಟು ಪಾತ್ರೆ ಮಾಡಬೇಕು. ಫ್ಲೇಮ್ನ ಜಾಸ್ತಿ ಮಾಡಬೇಕು. ಫ್ಲೇಮ್ನ ಜಾಸ್ತಿ ಏನಕ್ಕೆ ಮಾಡಬೇಕು ಅಂದರೆ ನೀರೇನಿದೆ ನೋಡಿ, ಇದು ಕಾದಿದೆ. ಈಗ ನಾವು ಆಯಿಲ್ ಹಾಕೋಣ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀವಿ, ನಮ್ಗೆ ಗೊತ್ತಿಲ್ವಾ? ನೀಟಾಗಿ ಇದನ್ನ ಈ ಥರ ರೌಂಡ್ ಮಾಡ್ಕೋಬೇಕು. ಇನ್ನೂ ಕಾದಿಲ್ಲ, ವೆಯ್ಟ್ ಮಾಡಬೇಕು ಕಾಯೋವರೆಗೂ. ಫ್ಲೇಮ್ ಜಾಸ್ತಿನೇ ಇರಬೇಕು, ಸೊ ಬೇಕಾಗುತ್ತೆ. ಏನಕ್ಕೆ ಆದ್ಮೇಲೆ ಹಾಕ್ಬೇಕು ಅಂತಂದ್ರೆ ನೋಡಿ, ಕ್ಲೀನಾಗಿ ತೋರಿಸಿ ಅವ್ರಿಗೆ, ವ್ಯೂವರ್ಸಿಗೆ ಕ್ಲೀನಾಗಿ ತೋರಿಸಿ. ನೋಡಿ, ಈ ಥರ ಹಾರ ಥರ ಬೇಕು. ಈ ಥರ ಅಂದರೆ ನೀವು ಮಾಡ್ತಿರೋ ಅಡುಗೆ ಸ್ಟಾರ್ಟಿಂಗ್ ಸೂಪರ್ ಆಗಿದೆ ಅಂತ. ಗಾಡಿ ಬೆಂದೋಯ್ತು, ಸೂಪರ್ ಆಗಿದೆ ಮಾತ್ರ ಫ್ಲೇವರ್ ನೋಡಿ. ನಂತರದಲ್ಲಿ ನಾವೇನು ಮಾಡಬೇಕು ಅಂತಂದರೆ ಫಸ್ಟು ಆನಿಯನ್ ಹಾಕೋಬೇಕು. ಆನಿಯನ್ ಹಾಕೊಂಡ್ಮೇಲೆ ನಂತರದಲ್ಲಿ ನಾವು ಹಸಿಮೆಣಸಿನ್ಕಾಯಿ ಹಾಕೋಬೇಕು. ಕ್ಲೀನಾಗಿ ಮಿಕ್ಸಪ್ ಮಾಡ್ಕೋಬೇಕು.
ನೀವು ಎಷ್ಟು ಚೆನ್ನಾಗಿ ಮಿಕ್ಸಪ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಟೇಸ್ಟ್ ಏನಿದೆ ಅದು ಕೊಡ್ತಾ ಹೋಗುತ್ತೆ. ನೋಡಿ, ಸ್ವಲ್ಪ ಸಿಂಪಲ್ ಟೆಕ್ನಿಕ್ ಏನಂತ ಹೇಳಿದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದನ್ನು ಯೂಸ್ ಮಾಡಿ. ಸುಮ್ಮನೆ ಟೈಮ್ ವೇಸ್ಟ್ ಆಗಬಾರ್ದು ಅಂತಂದರೆ ತುಂಬ ಸಿಂಪಲಾಗಿ ನೀವು ತೊಗೊಂಡ್ರೆ ಸಾಕಷ್ಟು. ನಮ್ಮ ಕಡೆ ಕುಟ್ಟಿ ಮಾಡಬೇಕು ಅಂತಾರೆ, ಈಗ ಅಷ್ಟೊಂದು ಟೈಮ್ ಇಲ್ಲ, ಸೊ ಅದಕ್ಕೋಸ್ಕರ ಏನಿದ್ರು ಮಿಕ್ಸಿಂಗ್ ಏನಿದೆ ಅದು ಪ್ರೋಸೆಸ್ ಸುಮ್ಮನೆ ರೊಟೇಷನ್ ಅಷ್ಟೇ. ಆದಷ್ಟು ಕೆರೆಯಿಂದಾನೇ ಇದನ್ನೇನು ಮಾಡಬೇಕು, ವೈಬ್ರೇಟ್ ಮಾಡಬೇಕು. ಇಲ್ಲ ಅಂತಂದರೆ ನಿಮಗೆ ಇದೆ ಅದು ಬ್ಲ್ಯಾಕ್ ಆಗಿಬಿಡುತ್ತೆ. ಅದೊಂದು ಡ್ರೈ ಆಗಬೇಕು, ಸ್ವಲ್ಪ ಚೆನ್ನಾಗಿ ಸ್ಮೆಲ್ ಬರಬೇಕು, ಸ್ವಲ್ಪ ಹೊತ್ತು ನಾವು ಟೋಸ್ಟ್ ಮಾಡಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಇದೇ ಕ್ವಶನ್ ಒಂದು ಹಾಡು ಹೇಳಿ. ಜೊತೆಯಲ್ಲಿರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಹಿಂದು ಎಂದು. ಓ ಎಂತ ಮಾತಾಡಿದೆ ಇಂದು ನೀ, ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ. ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಅದಾದ್ಮೇಲೆ ಪುದೀನ ಕೊತ್ತಂಬರಿನ ಹಾಕಬೇಕು. ಫ್ಲೇಮ್ ಸ್ವಲ್ಪ ಜಾಸ್ತಿ ಈ ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಇರಬೇಕು. ಟೊಮೆಟೊ ಹಾಕಿದ್ರೆ ಸ್ವಲ್ಪ ವೇಟ್ ಬಿದ್ದಿರುತ್ತೆ, ಸೊ ಅದಕ್ಕೋಸ್ಕರ ಮಿಕ್ಸ್ ಮಾಡೋಕ್ಕೋಸ್ಕರ. ಪತಿದೇವ್ರೆ ಒಂದು ಕವನ. ಮನಸ್ಸಿಂದ ಯಾರೂನು ಕೆಟ್ಟೋರಲ್ಲ, ನೀವು ಮಾಡಿ. ಮನಸ್ಸಿಂದ ಯಾರೂನು ಕೆಟ್ಟೋರಲ್ಲ, ಒಂದ್ ಮಾತು ಬತ್ತದೆ ಒಂದ್ ಮಾತು ಹೋಯ್ತದೆ, ಅನುಸರಿಸ್ಕೊಂಡು ನಡೆಯೋದು ಮನುಜ ತಾನೇ. ಇದ್ದಿದ್ದು ಇರ್ತದೆ, ಹೋಗಿದ್ದು ಹೋಗ್ತದೆ, ಮನುಷ್ಯತ್ವ ಮತ್ತೋದ್ರೆ ತಪ್ಪು ಶಾನೆ. ಅನುಸರಿಸ್ಕೊಂಡು ನಡೆಯೋದು ನಮ್ಮ ಮಕ್ಕಳಾಟನೆ, ಮನಸ್ಸಿಂದ ಯಾರೂನು ಕೆಟ್ಟೋರಲ್ಲ. ಫೈನಲಿ ಚಿಕನ್ ಬಂದ್ಬಿಡ್ತು. ಸ್ಪೆಷಲ್ ಮರಾಠಿ ಚಿಕನ್ ಬಿರಿಯಾನಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಿಮಗೆ ಸವಿಯಲು ಸಿದ್ಧ. ಒಂದು ಚೂರು ಈ ಥರ ಇರೋದು ಗ್ರೇವಿನ ವೇಸ್ಟ್ ಮಾಡಿದ್ರೆ ನೀವು ಮಿಕ್ಸ್ ಅಪ್ ಮಾಡಿದ್ರೆ ಆಗ ನೀವು ಸೂಪರಾಗಿ ಅಡುಗೆ. ದಯವಿಟ್ಟು ನನ್ನ ಹಸ್ಬೆಂಡ್ನೇ ಎಲ್ಲರೂ ಕರ್ಕೊಂಡೋಗಿ ಅಡುಗೆ ಮಾಡಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸುಮಾರು ಒಂದು 5-6 ಸಲ ಆಗಿದೆ ಬಿರಿಯಾನಿ ಅವ್ರು ಮಾಡಿ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ತಾರೆ. ನೀವಂತೂ ಇನ್ನೊಂದ್ಸಲಿ ತಿನ್ನಬೇಕು, ಅಷ್ಟು ರುಚಿಯಾಗಿ ಮಾಡ್ತಾರೆ. ನೀವೇ ನೋಡ್ತೀರಂತೆ ಎಷ್ಟು ಚೆನ್ನಾಗಿ ಬರುತ್ತೆ ಈ ಚಿಕನ್ ಬಿರಿಯಾನಿ ಅಂತ. ಅದು ಮರಾಠಿ ಸ್ಟೈಲ್. ನನ್ನ ಹಸ್ಬೆಂಡ್ ತುಂಬ ಚೆನ್ನಾಗಿ ಮಾಡೋ ಬಿರಿಯಾನಿ ಇದು. ಎಲ್ಲ ಟೇಸ್ಟು ಫ್ರೇಗ್ರೆನ್ಸ್ ಎಲ್ಲ ಇನ್ಕ್ಲೂಡ್ ಆಗಿಬಿಟ್ಟಿದೆ, ಎಲ್ಲ ಮಿಕ್ಸಪ್ ಆಗಿದೆ. ರೆಡಿ ಈಟ್ ಅಷ್ಟೇ, ಇನ್ನೇನಿಲ್ಲ. ರೈಸ್ ಹಾಕ್ಬಿಟ್ಟು ಬಾರಿಸ್ತಾ ಇರೋದೆ. ಸೊ ಅವನ್ನ ಇದೆಲ್ಲ ಮಾಡಿದ್ರೆ ಸುಮ್ಮನೆ ಹಾಗೆ ಟೇಸ್ಟ್ ಅಕ್ಕಪಕ್ಕ ಹೋಗ್ಬಾರ್ದು. ಸ್ವಲ್ಪ ಟೇಸ್ಟೆಲ್ಲ ಹಚ್ಚಿಕೊಂಡು ಅಡ್ಜಸ್ಟ್ ಆಗಲಿ ಅಂತ ನಾಮಕಾವಸ್ಥೆ ಅಂತ ನಾವು ಹೇಳ್ತೀವಿ. ಸುಮ್ಮನೆ ಒಂದು ಪೌಡ್ರ್ ಹಾಕ್ಬಿಡೋದು, ಇಲ್ಲಿ ಮಸಾಲೆ ಪೌಡ್ರು ಅಂತ.
ಅದರ ಅವಶ್ಯಕತೆ ನೀವು ಸಮ್ಟೈಮ್ಸ್ ಬರಲ್ಲ. ತುಂಬ ದೇಸಿಯಾಗಿ ತಿನ್ನೋರಿಗೆ ನಾರ್ಮಲ್ ಈಗ ನಾವು ಮಾಡಿರೋದೇ ವೆಜ್ಜಾನು. ಕಲ್ಲರ್ ಸಖತ್ತಾಗಿ ಬಂದ್ಬಿಡಿ ನೋಡಿ. ಏನಕ್ಕೆ ಇಷ್ಟು ಚೆನ್ನಾಗಿ ಮಿಕ್ಸಪ್ ಮಾಡ್ತಿದ್ದೀರಾ ಅಂತಂದರೆ ನೋಡಿ, ಈ ಥರ ಕಾಣಿಸ್ಬೇಕು ನಿಮಗೆ ಕಣ್ಣಲ್ಲಿ. ಆಲ್ರೆಡಿ ನೀರು ಸಮೇತ ಎಲ್ಲ ಹಾಕಿ ಮಡಗ್ಬಿಟ್ಟವ್ರೆ. ನಮ್ಮ ಕೆಲಸ ಸುಲಭವಾಯಿತು. ಈಗ ನಾವು ಊಟ ಮಾಡ್ಬೇಕಾದ್ರೆ ನಾವು ನೆನೆಸ್ಕೋಬೇಕಾದ್ರೆ ಒಂದೇ ಒಂದು ವಿಷಯ ಅಂದರೆ ನಮ್ಮ ರೈತರು. ನಾವಿಲ್ಲಿ ಆರಾಮಾಗಿ ಊಟ ಮಾಡ್ತೀವಿ ಅಂದರೆ ಅವರು ಎಷ್ಟು ವರ್ಷಗಳ ಶ್ರಮ, 6 ಇಂದ 10 ತಿಂಗಳು ತುಂಬ ಶ್ರಮ ಪಟ್ಟಿರ್ತಾರೆ. ಒಂದೊಂದು ಅನ್ನದ ಬೆಲೆ ತಿಳಿದಿರಬೇಕು. ಅದಕ್ಕೋಸ್ಕರ ಸ್ವಲ್ಪ ಡೀಪಾಗಿ ನಾವು ಕ್ಲೀನಾಗಿ ಮಾಡಿ ಹಾಕಬೇಕು. ನಮ್ಮ ಸೌಭಾಗ್ಯ, ನಾವು ಕರ್ನಾಟಕದಲ್ಲಿ ಇದ್ದೀವಿ, ಇಷ್ಟು ಟೇಸ್ಟಿಯಾಗಿರೋ ಫುಡ್ ಸಿಗುತ್ತೆ, ಇಷ್ಟು ಚೆನ್ನಾಗಿರೋ ರೈಸ್ ಸಿಗುತ್ತೆ ಅಂದರೆ ಬಿಕಾಸ್ ಆಫ್ ನಮ್ಮ ರೈತರು, ನಮ್ಮ ಫಾರ್ಮರ್ಸಿಂದಲೇ ನಮ್ಗೆ ಇದೆಲ್ಲ ಆಗ್ತಿರೋದು. ಸೊ ಅವ್ರನ್ನ ಯಾವತ್ತು ದಿನಾನೂ ಅಷ್ಟೇ ಪ್ರತಿದಿನ ನೀವು ಊಟ ಮಾಡಬೇಕಾದ್ರೆ ದಯವಿಟ್ಟು ನೆನೆಸ್ಕೊಳ್ಳಿ. ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ದೇಶ ಕಾಯ್ತಿರೋ ಯೋಧರಾಗಿರ್ಬೋದು, ನಮ್ಗೆ ಆಹಾರ ಕೊಡ್ತಿರೋಂಥ ರೈತರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಆದಂಥ ಅವರದ್ದು ಇಂಪಾರ್ಟೆನ್ಸ್ ಇದೆ. ದಯವಿಟ್ಟು ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಕೊಡ್ತಾ ಊಟ ಮಾಡಬೇಕಾದ್ರೆ ಇದನ್ನು ನೆನೆಸ್ಕೊಂಡು ಊಟ ಮಾಡಿ ದಯವಿಟ್ಟು. ಆಲ್ಮೋಸ್ಟ್ ಫಿನಿಶ್. ಹೊಸ ವೀಡಿಯೋಸ್ಗೆ ಹೇಳೋದು ನಾನು, ಇದು ತಗೊಂಡು ಕೈಗೆ ಹಾಕೋಬಿಟ್ರೆ ಸುಟ್ಟೋಗ್ಬಿಡ್ತದೆ. ನೀವೇನು ಮಾಡಬೇಕು ಅಂದರೆ ದ್ವೇಷ ಇದ್ರೆ ಬೇಕಾದ್ರೆ ಜೋರಾಗಿ ಹಾಕ್ಬಿಡಿ. ನಿಮ್ಮ ಪ್ರೀತಿ ಇರೋರಿಗೆ ನಿಧಾನಕ್ಕೆ ಚೂರು ಹಾಕಬೇಕು. ಈಗ ಮೇಡಮ್ ಅವರು ಸರ್ಟಿಫಿಕೇಟ್ ಕೊಡ್ತಾರೆ. ಈಗ ಏನೇನು ಕಡಿಮೆ ಐತೆ ಏನೇನು ಕಡಿಮೆ ಇಲ್ಲ ಅಂತ ಮೇಡಮ್ ಅವರು ಓವರ್ವ್ಯೂ ಹೇಳ್ತಾರೆ. ತುಂಬ ಸೂಪರಾಗಿ ಮಾಡಿದ್ದೀರಾ. ಖಾರ ಉಪ್ಪು ಎಲ್ಲ ಕರೆಕ್ಟಾಗಿದೆ. ನಂಗಂತೂ ತುಂಬ ಇಷ್ಟ ಆಯಿತು. ಡೈಲಿ ರೊಟೀನ್ ಆಗಿ ನೀವು ಅಡುಗೆ ಮಾಡೋದ್ರಿಂದ ನಿಮ್ಗೆ ಎಷ್ಟು ಉಪ್ಪು ಬೇಕು, ಎಷ್ಟು ಖಾರ ಬೇಕು, ಎಷ್ಟು ನಿಮಗೆ ಅಡ್ಜಸ್ಟೇಬಲ್ ಆಗಿರುತ್ತೆ ಅನ್ನೋದನ್ನ ನಿಮ್ಗೆ ಮುಂಚೆ ಆಲ್ರೆಡಿ ಗೊತ್ತಿರುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತಂದರೆ ಒಂದು ಚಿಕ್ಕ ಕಪ್ಪಲ್ ನೋಡಿ, ಈ ಥರ ನಾವು ಮಾಡಿರ್ತೀವಿ ನೋಡಿ, ಕಪ್ಪಲ್ ಮಡಿಕೊಂಡು ನಾವು ಹಾಕೋಬೇಕು. ಸೊ ಅದು ರೆಗ್ಯುಲರ್ ಆಗಿರೋದ್ರಿಂದ ನಾವು ವೀಡಿಯೋ ಮಾಡೋದ್ರಿಂದ ಸ್ವಲ್ಪ ಬೇಗ ನಮಗೆ ಕಲ್ತಾನೆ ಆಗುತ್ತೆ. ಲರ್ನಿಂಗ್ ಪ್ರೊಸೆಸ್ ತುಂಬ ಈಸಿ ಆಗುತ್ತೆ. ನಮ್ಮ ತಾಯಿರು ಹೇಳ್ಕೊಟ್ಟಿತ್ತು, ನಾವು ಇದನ್ನೇ ಫಾಲೋ ಅಪ್ ಮಾಡ್ತೀವಿ. ಈಗ ನನ್ನ ಮಿಸ್ಸಸ್ ಆಗಿರ್ಬೋದು, ಅವರು ಇದನ್ನೇ ಫಾಲೋ ಅಪ್ ಮಾಡ್ತಾರೆ. ತುಂಬ ಫಾಸ್ಟಾಗಿ ಆಗುತ್ತೆ ಅಂತಾರೆ. ಸ್ವಲ್ಪ ಸ್ಕಿಲ್ಡ್ ಆಗಿ ಈ ರೀತಿ ಮಾಡ್ಕೋಬೇಕು ನೋಡಿ, ಈ ಥರ ಉಳ್ಕೊಂಡಿರ್ಬೇಕು. ಇದೇ ಸ್ಕಿಲ್ಸ್. ಒಂದಿಂದಲ್ಲಿ ಬರಲ್ಲ. ರೆಗ್ಯುಲರ್ ಆಗಿ ನೀವು ಅಡುಗೆ ಮಾಡ್ತಾ ಇದ್ರೆ, ಅಡುಗೆ ಪ್ರಿಯರ್ ಆಗಿದ್ರೆ ನೀವು ಬರ್ಕೊಳ್ತೇವೆ. ನನ್ನ ಹಸ್ಬೆಂಡು ಬಿರಿಯಾನಿ ತುಂಬ ಚೆನ್ನಾಗಿ ಮಾಡ್ತಾರೆ. ಬೇಕಾದ್ರೆ ನೀವು ಅವ್ರನ್ನ ನಿಮ್ಮ ಮನೆಗೆ ಕರೆಸ್ಕೊಂಡು ವಿಸಿಟ್ ಮಾಡಿಕೊಂಡು ಬಿರಿಯಾನಿ ಮಾಡಿಸ್ಕೊಂಡು ತಿನ್ಕೊಂಡು ನಮ್ಗೆ ಕಳಿಸ್ಕೊಡ್ಬೋದು. ಬೇಡ, ಒಂದ್ಸಲಿ ಟೇಸ್ಟ್ ಮಾಡಿದ್ರೆ ಮತ್ತೆ ಬಂದು ನನ್ನ ಹಸ್ಬೆಂಡೇ ಮಾಡಬೇಕು ಅಂತೀರಾ. ಅಷ್ಟು ತುಂಬ ಟೇಸ್ಟಿಯಾಗಿ ಮಾಡಿಕೊಡ್ತಾರೆ. ಒಂಚೂರು ಏನು ವೇಸ್ಟ್ ಮಾಡಲ್ಲ. ಅದೇ ಇಂಪಾರ್ಟೆಂಟ್ ಆಗಿರೋದು ಅಡುಗೆ ಮಾಡಬೇಕಾದ್ರೆ. ಸ್ಕಿಲ್ಸ್ ಏನಂತ ಹೇಳಿದ್ರೆ, ಒಂದು ಚೂರು ನಾವು ಅಡುಗೆ ಮಾಡಿರುವಂಥ ಅಡುಗೆ ಮನೆ ಆಗಿರ್ಬೋದು, ನಾವು ಮಾಡಿರುವಂಥ ಅಡುಗೆ ಆಗಿರ್ಬೋದು, ವೇಸ್ಟ್ ಆಗಬಾರ್ದು. ಓಕೆ, ತುಂಬ ಬ್ಯೂಟಿಫುಲ್ ಅಡುಗೆ ಆಗಿದೆ. ಟಾಪ್ ವ್ಯೂ ತೊಗೊಳ್ಳಿ ಬನ್ನಿ ನೋಡಿ. ಈಗ ನೋಡೋಕೆ ನೋಡಿ ಸೂಪರ್ ಆಗಿದೆ. ಆಲ್ರೆಡಿ ಟೇಸ್ಟಿ. ಝೂಮ್ ಮಾಡಿ ತೋರಿಸಿವ್ರಿಗೆ, ವ್ಯೂವರ್ಸ್ಗೆ ಸ್ವಲ್ಪ ಬರಲಿ. ಇದೆ ರಿಯಲ್ ಟೇಸ್ಟ್. ಅಸಲಿ ಮರಾಠಿ ಚಿಕನ್ ಬಿರಿಯಾನಿ ಸವಿಯಲು ಸಿದ್ಧ ನೋಡಿ. ಲಾಕ್ ಕರೆಕ್ಟಾಗಿದೆ, ಪರ್ಫೆಕ್ಟ್ ಆಗಿದೆ. ವಿಜಿಲ್ ಕ್ಲೋಸ್ ಮಾಡಬೇಕು. ನಾನು ಮಾತ್ರ ಬಿರಿಯಾನಿ ತಿನ್ನೋಕ್ಕೆ ಟೇಸ್ಟಿಯಾಗಿರೋದು ಬಿರಿಯಾನಿ ತಿನ್ನೋಕೆ ನಾನು ತುಂಬ ಬೇಗನೆ ಕಾಯ್ತಾ ಇದ್ದೀನಿ. ಹೊಟ್ಟೆ ಹಸಿತಾ ಇದೆ, ಹೊಟ್ಟೆ ತುಂಬ ಹಸಿತಾ ಇದೆ. ಬಿರಿಯಾನಿ ಆಗಿರೋ ಫುಡ್ ನಿಮಗೆ ಬೇಕು ಅಂದರೆ ಯು ಹ್ಯಾವ್ ಟು ವೇಟ್ ಅಷ್ಟೇ. ನನ್ಗಂತೂ ತುಂಬಾನೇ ಹೊಟ್ಟೆ ಹಸಿತೈತೆ. ಇದ್ರ ಜೊತೆಗೆ ಬೇಗ ಮೊಸರು ಬಜ್ಜಿ ಮಾಡ್ಬಿಡಿ, ಎಷ್ಟು ಚೆನ್ನಾಗಿರುತ್ತೆ. ಮೊಸರು ಬಜ್ಜಿ ತುಂಬಾನೇ ಸಿಂಪಲ್ ಆಗಿರೋಂಥ ಮೆಥಡ್ನ ಫಾಲೋ ಅಪ್ ಮಾಡ್ಕೋಬೇಕು. ಏನಿಲ್ಲ, ಅಂಗಡಿಗೆ ಹೋಗಿ ಒಂದು ಮೊಸರು ಪ್ಯಾಕೆಟ್ ತಗೊಂಬರ್ಬೇಕು. ಈರುಳ್ಳಿ ಏನಿದೆ, ಒಂದು ಮೆಣಸಿನ್ಕಾಯಿ ತಗೊಬಿಟ್ರೆ ಸಾಕು. ಈರುಳ್ಳಿ ಕ್ಲೀನಾಗಿ ಹೆಚ್ಕೋಬೇಕು. ಹೆಚ್ಕೊಂಡು ಒಂದು ಮೆಣಸಿನ್ಕಾಯಿ ಹಾಕೊಂಡ್ರೆ ಸಾಕು, ಬ್ಯೂಟಿಫುಲ್ ಆಗಿರುತ್ತೆ. ಬನ್ನಿ ವ್ಯೂವರ್ಸ್ಗೆ ತೋರಿಸ್ತೀನಿ. ಅವಳೇ ರೆಡಿ ಮಾಡಿದ್ದೀನಿ. ನಮ್ಮ ಮೇಡಮ್ ಕೇಳ್ತಾರೆ, ನಮ್ಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಸರ್ ಬನ್ನಿ. ಏನೇ ಅಂದರೆ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್, 2 ಥಿಂಗ್ಸ್ ಇದು ಇರಬೇಕು. ಪಾಪ ನನ್ನ ಹಸ್ಬೆಂಡು ಕೆಲಸದಿಂದ ಬಂದು
ಪಾಪ ಹೆಂಡತಿಗೋಸ್ಕರ ಮೊಸರು ಬಜ್ಜಿ ಇಷ್ಟ ಅಂತ ಮಾಡಿ ಈರುಳ್ಳಿ ಇದ್ರ ಮಧ್ಯದಲ್ಲಿ ಇದು ರೆಡಿ ಆಗೋಷ್ಟರಲ್ಲಿ ಇದು ಒಂದು 5-6 ಹೋಗಿರಬೇಕು. ಟೇಸ್ಟಿಯಾಗಿರುತ್ತೆ. ಬೆಳಗ್ಗೆ ನಿಮಗೆ ಬಿರಿಯಾನಿ ಈಗ ನಿಮ್ಮ ಬಿರಿಯಾನಿ ಮಾಡಿ ಕಾಂಬಿನೇಷನ್ಸು ಸೂಪರ್ ಆಗಿರುತ್ತೆ. ಒಂದು 10 ಮಿನಿಟ್ಸ್ 5 ಮಿನಿಟ್ಸ್ ಬ್ರೇಕ್ ತಗೊಂಡ್ಮೇಲೆ ಅಡುಗೆ ಆಗಿರುತ್ತೆ. ಡಿಯರ್ ಹಸ್ಬೆಂಡ್, ಅಡುಗೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಈ ಕ್ಲೀನಿಂಗ್ ಇಂಪಾರ್ಟೆಂಟ್ ಹಸ್ಬೆಂಡ್. ಈಗ ನಮ್ಮ ವೈಫ್ ಹೇಳಿದ್ರು ತುಂಬ ಕ್ಲೀನಾಗಿರಬೇಕು ಅಂತ, ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ತಂದ ತಕ್ಷಣ ಕ್ಲೀನಾಗಿ ಯಾವ್ಯಾವ ಜಾಗಕ್ಕೆ ಹೋಗಬೇಕು ಆ ಹೈಜಿನಿಕ್ನೆಸ್ ದಯವಿಟ್ಟು ಮೇಂಟೈನ್ ಮಾಡಿ. ತುಂಬ ಕ್ಲೀನ್ ಮಾಡಿಬಿಡ್ಬೇಕು. ಅದ್ರ ಪ್ಲೇಸಲ್ಲಿ ಅದು ಹೋಗ್ಬಿಡ್ಬೇಕು. ಯಾವುದೇ ಕಾರಣಕ್ಕೂ ಪ್ಲೇಸ್ ಎಕ್ಸ್ಚೇಂಜಸ್ ಆಗಬಾರ್ದು. ಇಷ್ಟ ಅಡುಗೆ ಮಾಡಿದ್ಮೇಲೆ ಈಗ ಕಾಂಪ್ಲಿಮೆಂಟ್ಸ್ ಕೇಳಲೇಬೇಕಲ್ವ, ಅದಕ್ಕೀಗ ನಮ್ಮ ಮಿಸಸ್ ಅವ್ರಿಗೆ ಕಳಿಸಿದ್ದೀವಿ. ಓಪನ್ ಮಾಡ್ತಿದ್ರೆ ಟೇಸ್ಟಿ ಬಿರಿಯಾನಿ ಘಮ ಘಮ ಅಂತ ಇದೆ ನೋಡಿ, ಎಷ್ಟು ಸಕ್ಕತ್ತಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಸೂಪರ್ ಆಗಿರೋ ಬಿರಿಯಾನಿ. ಈ ಜೊತೆಗೆ ಚಾಪೀಸ್ ಮಾಡ್ಕೊಂಡು ತಿಂದರೆ ಹಾ ಟೇಸ್ಟ್ ಬೇರೆ. ಚೂರು ಹಾಕೊಂಡು ಟೇಸ್ಟ್ ನೋಡ್ಬೋದಲ್ಲ. ಶೀಘ್ರವಾಗಿ ಬಿಸಿ ಬಿಸಿ ಹಾಕೋಬೇಡಿ ಅಂತ ಹೇಳ್ತಿದ್ರಿ. ಇವಾಗ ಅದಕ್ಕೆ ಹೇಳ್ತಿದ್ದೆ, ಅದು ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಸೂಪರಾಗಿ ಬಿರಿಯಾನಿ ಇದೆ. ಇದು ಮೋಸ್ಟ್ ಇಂಪಾರ್ಟೆಂಟ್, ಮರಾಠಿ ಸ್ಟೈಲ್ ಪರ್ಫೆಕ್ಟ್ ಬಿರಿಯಾನಿ. ಅದೇ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಈ ಥರ ಸೂಪರ್ ಆಗಿರುವಂಥ ಫುಡ್ ವೀಡಿಯೋಸ್ಗಳಿಗೋಸ್ಕರ ಸ್ಟೇ ಟ್ಯೂನ್ ಫಾರ್ HT ಹುಣಸೂರು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮಗೆ ಇಷ್ಟ ಆದರೆ ನಿಮ್ಮ ಮನೇಲಿ ಮಾಡಿ, ನಮ್ಮ ಕಮೆಂಟ್ ಮಾಡಿ, ಇನ್ಫಾರ್ಮೇಷನ್ ಕೊಡಿ. ಈ ಅಡುಗೆ ಚೆನ್ನಾಗಿದ್ದರೆ ಇನ್ನೂ ಇದೇ ರೀತಿಯಂಥ ಹಲವು ವೀಡಿಯೋಗಳನ್ನ ಮಾಡಿ ನಾವು ನಿಮಗೆ ಮನರಂಜಿಸ್ತೀವಿ. ಇದೇ ರೀತಿಯಂಥ ವೀಡಿಯೋಗಳಿಗೆ ಸ್ಟೇ ಟ್ಯೂನ್ ಫಾರ್ HT ಹುಣಸೂರು.